ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ವಾಂಗಿಬಾತ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಇದೆಲ್ಲ ತೊಗೊಂಡಿದ್ದೀನಿ. ವಾಂಗಿಬಾತ್ ಮಾಡೋದಕ್ಕೆ ಅಂದರೆ ನೈಟೇನೆ ಗೊಜ್ಜು ಮಾಡಿಡ್ತೀನಿ, ಬೆಳಗ್ಗೆ ಆಗೋದಿಲ್ಲ ಅಷ್ಟೊತ್ತಿಗೆ. ಆಮೇಲೆ ಇವಾಗ ಸ್ವಲ್ಪ ಬಿಸಿಲು ಇರೋದ್ರಿಂದ ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ಸ್ವಲ್ಪ ಕೆಟ್ಟೋಗುತ್ತೆ ಬಿಸಿಲಿಗೆ. ಅದಕ್ಕೇ ಗೊಜ್ಜು ಮಾಡಿಟ್ರೆ ಬೆಳಗ್ಗೆ ಅನ್ನ ಮಾಡಿ ಕಲಿಸ್ಕೊಡ್ಬೋದು ಅಂತಂದು ಹೇಳ್ಬಿಟ್ಟು ನೈಟೇನೆ ಗೊಜ್ಜು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ವಾಂಗಿಬಾತ್ ಗೊಜ್ಜು ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ಬರೀ ಅನ್ನವನ್ನು ಮಾಡಿಬಿಟ್ಟು ಕಲಿಸ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಡ್ತೀನಿ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ನಾನು ವಾಂಗಿಬಾತ್ಗೆ ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಏನೇನು ತೊಗೊಂಡಿದ್ದೀನಿ ನಾನು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ವಾಂಗಿಬಾತ್ಗೆ ಹಾಕೋದಕ್ಕೆ ಈರುಳ್ಳಿ, ಒಗ್ಗರಣೆಗೆ ಹಾಕೋದಕ್ಕೆ ಈರುಳ್ಳಿ, ಕರಿಬೇವು, ವಾಂಗಿಬಾತದ ಪೌಡ್ರು, ಇದು ಬದನೆಕಾಯಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಈ ಥರ ಬದನೆಕಾಯಿ ಹಾಕ್ತೀನಿ. ವೈಟ್ ಬದನೆಕಾಯಿ ಇರಲಿಲ್ಲ, ಅದಕ್ಕೆ ಈ ಬದನೆಕಾಯಿ ಇತ್ತು, ಅದಕ್ಕೆ ಇದರಲ್ಲೇ ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇದು ಹುಣಸೆ ರಸ, ಸ್ವಲ್ಪ ಖಾರದ ಪುಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಒಗ್ಗರಣೆಗೆ ಹಾಕೋತೀನಿ. ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಇದೆಲ್ಲ ಹಾಕೋತೀನಿ. ಸ್ವಲ್ಪ ಉಪ್ಪು, ಇಷ್ಟು ತೊಗೊಂಡಿದ್ದೀನಿ. ಅಲ್ಲಿಂದ ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ ಸಾಂಬಾರೆಲ್ಲ ಕಡಿಮೆ, ಯಾಕೆಂದರೆ ಬಾಕ್ಸಿಗೆ ಸಾಂಬಾರೆಲ್ಲ ತೊಗೊಂಡೋದ್ರೆ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಕೆಟ್ಟೋಗುತ್ತೆ. ಸೊ ಹಂಗಾಗಿ ಗೊಜ್ಜುಗಳು ಮಾಡ್ತಾಯಿದ್ದೀನಿ. ಇವಾಗ ಇನ್ಮೇಲೆ ಜಾಸ್ತಿ ಮಜ್ಜಿಗೆ, ಮೊಸರು ಈ ಥರನೇ ಗೊಜ್ಜುಗಳು ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿ. ಇವಾಗ ಸ್ವಲ್ಪ ಎಣ್ಣೆ ಕಾಯ್ತು. ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಸಾಸಿವೆ ಸಿಡಿತೈತೆ ಅಂತ ಮುಚ್ತಾ ಇರೋದು. ಸ್ವಲ್ಪ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಜೊತೆನೇ ಕರಿಬೇವು ಸೇರಿಸ್ತೀನಿ. ಸ್ವಲ್ಪ ಉಪ್ಪು, ಇದೆಲ್ಲ ಸ್ವಲ್ಪ ಬ್ರೌನ್ ಆಯಿತು. ಇವಾಗ ನಾನು ಬದನೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಮುಚ್ಚಿಬಿಟ್ಟು ಒಂದು ನಿಮಿಷ ಬಿಡ್ತೀನಿ, ಸ್ವಲ್ಪ ಮೆತ್ತಗಾಗುತ್ತೆ ನೋಡಿ. ಇವಾಗೆಲ್ಲ ಮೆತ್ತಗಾಗಿದ್ದಾವೆ ಬದನೆಕಾಯಿ. ಇವಾಗ ನಾನು ಹುಣಸೆ ರಸ ಸೇರಿಸ್ಕೊತೀನಿ. ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಖಾರದ ಪುಡಿ ಹಾಕೋತಾ ಇದ್ದೀನಿ. ವಾಂಗಿಬಾತ್ ಪೌಡ್ರ್ 2 ತೊಗೊಂಡಿದ್ದೀನಿ. ಇವಾಗ ಇದು ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತೀನಿ. ಖಾರ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ನೀವು ಖಾರದ ಪುಡಿ ಸೇರಿಸ್ಕೊಳ್ಳೋವಾಗ ನೋಡ್ಬಿಟ್ಟು ಸೇರಿಸ್ಕೋಬೇಕು, ಯಾಕಂದ್ರೆ ಇದು ಖಾರ ಇರುತ್ತೆ ಪುಡಿ. ಹಾಗಾಗಿ ಖಾರದ ಪುಡಿ ಸ್ವಲ್ಪ ಹಾಕ್ಕೋಬೇಕು. ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಆಗ್ಬೋದು. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಸೇರಿಸ್ಕೋಬೇಕು. ಸೊ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದು ಗೊಜ್ಜು ರೆಡಿ ಆಯಿತು. ಇದು ನನಗೆ ಇಟ್ಬಿಟ್ಟು ಬೆಳಗ್ಗೆ ಅನ್ನ ಮಾಡಿ ಇದಕ್ಕೆ ಕಲಿಸ್ತೀನಿ. ಮೆಂತೆಕಾಳು ತಿನ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನಾನು. ಮೊಳಕೆ ಕಟ್ಟಿರೋ ಮೆಂತೆಕಾಳಿದು. ರಾತ್ರಿ ಮಾಡಿಟ್ಟಿದ್ದು ಗೊಜ್ಜು, ಇದನ್ನು ಬಿಸಿ ಮಾಡ್ತಾ ಇದ್ದೀನಿ. ಇವಾಗ ರಾತ್ರಿ ಏನು ಗೊಜ್ಜು ಮಾಡಿಟ್ಟಿದ್ನಲ್ಲ ಅದನ್ನ ಬಿಸಿ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಗೊಜ್ಜು ಅನ್ನನೂ ಮಾಡಿಟ್ಟಿದ್ದೀನಿ. ಇವಾಗ ಅನ್ನನ ಇದಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಆಯಿತು ನೋಡಿ. ಅನ್ನ ಮಾಡಿದ್ದೀನಿ. ಇವಾಗ ಇದು ಅನ್ನ ತಣ್ಣಗಾದ್ಮೇಲೆ ಗೊಜ್ಜಿಗೆ ಹಾಕಿ ಕಲಿಸ್ಕೋಬೇಕು. ಬಿಸಿ ಬಿಸಿ ಹಾಕಿ ಕಲಿಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತಂದು ಹೇಳ್ಬಿಟ್ಟು ಬಿಟ್ಟಿದ್ದೀನಿ.
ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಬಾಕ್ಸಿಗೆ ಹಾಕೋಕ್ಕೆ. ನೋಡಿ ಫ್ರೆಂಡ್ಸ್, ಕಲಸಿದ್ದೀನಿ. ಈ ಥರ ಬಂದಿದೆ. ಕಲಸಿದ ಮೇಲೆ ಇನ್ನೂ ಸ್ವಲ್ಪ ಉಳಿಸಿದ್ದೀನಿ. ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಬಂದಿದೆ. ಗೊಜ್ಜೆಲ್ಲ ಕಲಸಿದ್ದಾಯಿತು. ನನ್ನ ಯಜಮಾನ್ರಿಗೂ ನನ್ನ ಮಗನಿಗೂ ಬಾಕ್ಸಿಗೆ ಹಾಕ್ಕೊಟ್ಟೆ. ಇಬ್ರಿಗೂ ಬಾಕ್ಸ್ಗೆ ಹಾಕಿದ್ದೀನಿ ತೊಗೊಂಡೋಗೋದಕ್ಕೆ ಅಂತಂದು ಹೇಳ್ಬಿಟ್ಟು. ರಾತ್ರಿ ಟೈಮ್ ಇಲ್ಲ ಅಂತ ಹೇಳಿ ನಾನು ಇದು ಮಾಡಿದೆ ಅಷ್ಟೇ. ಬೆಳಗ್ಗೆ ನಂಗೆ ಬೇರೆ ಕೆಲಸಗಳಿತ್ತು, ಬಟ್ಟೆ ಕೆಲಸ. ಹಾಗಾಗಿ ನಾನು ರಾತ್ರಿನೇ ಗೊಜ್ಜು ಮಾಡಿಟ್ಟೆ. ನೀವು ಇಲ್ಲ ನನಗೆ ಬೆಳಗ್ಗೆನೇ ಮಾಡ್ಕೋತೀನಿ ಅನ್ನೋರು ಬೆಳಗ್ಗೆನೇ ಮಾಡ್ಕೋಬೋದು. ಬಟ್ ನನಗೆ ಟೈಮ್ ಇಲ್ಲ ಅಂತಂದು ಹೇಳ್ಬಿಟ್ಟು ನಾನು ನೈಟು ಗೊಜ್ಜು ಮಾಡಿಟ್ಟಿದ್ದೆ. ಯಾವಾಗಲೂ ಏನು ಮಾಡಿಡೋದಿಲ್ಲ, ಬಟ್ ಒಂದೊಂದು ಸಾರಿ ರಾತ್ರಿನೇ ರೆಡಿ ಮಾಡಿಡಬೇಕಾಗುತ್ತೆ. ಇಲ್ಲಾಂದರೆ ಬೆಳಗ್ಗೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೈಟ್ ರೆಡಿ ಮಾಡಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂತು ವಾಂಗಿಬಾತು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಹಾಕಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.